ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯಕರ್ತೃಭ್ಯೋ ಶ್ರೀಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಪುನರಪಿ ತದೇವ ಪ್ರಕೃತಂ ಬ್ರಹ್ಮ ಆಹ. ಮತ್ತು ಅದೇ ಪ್ರಕೃತವಾದಂತಹ ಬ್ರಹ್ಮವನ್ನು ಹೇಳ್ತಾನೆ. ಅಂಗುಷ್ಠಮಾತ್ರ ಪುರುಷೋ ಮಧ್ಯ ಆತ್ಮನೆ ತಿಷ್ಠತಿ ಈಶಾನಂ ಭೂತಭವ್ಯಸ್ಯ ನ ತತೋ ವಿಜುಗುಪ್ಸತೆ ಏತದ್ವೈತತ್. ಕಾಟಕದ 2ನೇ ಅಧ್ಯಾಯದ 1ನೇ ವಲ್ಲಿಯ 12ನೇ ಮಂತ್ರ ಆರಂಭವಾಗಿದೆ. ಅಂಗುಷ್ಠ ಮಾತ್ರ ಪುರುಷ ಮಧ್ಯ ಆತ್ಮನೆ ತಿಷ್ಠತಿ. ಅಂಗುಷ್ಠ ಮಾತ್ರನಾದಂತಹ ಪುರುಷ ಆತ್ಮದ ಮಧ್ಯದಲ್ಲಿ ಇರ್ತಾ ಇರತಕ್ಕಂಥವನು. ಈಶಾನಂ ಭೂತಭವ್ಯಸ್ಯ ನ ತತೋ ವಿಜುಗುಪ್ಸತೆ ಏತದ್ವೈತತ್. ಭೂತಕ್ಕೂ ಭವಿಷ್ಯತ್ತಿಗೂ ಇವನು ಒಡೆಯನು ಅಂತ ತಿಳಿದುಕೊಂಡ್ರೆ ಆಮೇಲೆ ಕಾಪಾಡಿಕೊಳ್ಳೋದಕ್ಕೆ ಇಚ್ಛಿಸುವುದಿಲ್ಲ. ಅಂಥದ್ದು ಯಾವುದು ಇದೆಯೋ ಅದೇ ಇದೆ ಅದು ಅಂತ. ಅಂದರೆ ಯಾವ ಜೀವಿಯ ಹೃದಯ ಕಮಲದಲ್ಲಿ ಅಂಗುಷ್ಠ ಮಾತ್ರನಾದಂತಹ ಪುರುಷನು ಇರುತ್ತಾನೋ ಅವನು ಅಂಗುಷ್ಠ ಮಾತ್ರನಂತೆ ತೋರಿದರೂ ಕೂಡ ಎಲ್ಲ ಜೀವಿಗಳ ಹೃದಯ ಕಮಲದಲ್ಲಿ ಹೆಬ್ಬೆಳ್ಳಿನ ಗಾತ್ರದಲ್ಲಿ ಇರುವಂತೆ ತೋರಿದರೂ ಕೂಡ ಆತನು ಸರ್ವಾಂತರ್ಯಾಮಿ. ಭೂತಕ್ಕೂ ಭವಿಷ್ಯತ್ತಿಗೂ ಕೂಡ ಅವನು ಒಡೆಯನು ಅಂತ ನಾವು ತಿಳಿದುಕೊಂಡರೆ ಆಗ ಯಾರೂ ಕೂಡ ತಮ್ಮನ್ನು ಕಾಪಾಡಿಕೊಳ್ಬೇಕು ಅಂತ ಇಚ್ಛೆ ಪಡೋದಿಲ್ಲ ಅಂತ ಈ ಮಂತ್ರದ ಅರ್ಥ. ಹೇಗೆ ಆಕಾಶ ಹೇಳತಕ್ಕಂಥದ್ದು ಬಿಂದಿಗೆಯಲ್ಲಿ ದೊಡ್ಡ ದೊಡ್ಡ ಕೊಡಗಳಲ್ಲಿ ಹೇಗೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ತೋರುತ್ತೋ ಅದೇ ಗಾತ್ರದಂತೆ ತೋರುತ್ತೋ, ಆದರೆ ಆಕಾಶ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿದೆಯೋ ಹಾಗೆಯೇ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಹೆಬ್ಬೆರಳಿನ ಗಾತ್ರದಲ್ಲಿ ಇರತಕ್ಕಂತಹ ಏನು ಪುರುಷ ಇದ್ದಾನೋ, ಹೃದಯ ಕಮಲದಲ್ಲಿ ಇರತಕ್ಕಂತಹ ಆತ್ಮನಿದ್ದಾನೋ ಅಂತಹ ಆತ್ಮನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ತಿಳಿದುಕೊಂಡರೆ ಪ್ರತಿಯೊಂದು ಜೀವಿಯೂ ಕೂಡ ತನ್ನನ್ನು ಕಾಪಾಡಿಕೊಳ್ಬೇಕು ಅಂತ ಇಚ್ಛೆ ಪಡುವುದಿಲ್ಲ. ಅಂತಹ ಯಾವ ಆತ್ಮತತ್ವ ಇದೆಯೋ ಈ ಆತ್ಮತತ್ವವೇ ಅದು ಅಂದರೆ ನಚಿಕೇತ ಕೇಳಿರತಕ್ಕಂಥದ್ದು ಅಂತ ಅರ್ಥ. ನಮಸ್ಕಾರ. ಓಂ